2028ಕ್ಕೆ ಡಿಕೆ ಸರ್ಕಾರ ತನ್ನಿ ಅಂತ ಶಿವಕುಮಾರ್ ಅವರು ಹೇಳಿದ್ದಾರೆ ಸರ್. ಹೇಳಿ ಬಿಡಿ, ಯಾರು ಬೇಡ ಅಂದರು. 2028ಕ್ಕೆ ಡಿಕೆ ಸರ್ಕಾರದ ಬರಲಿ, ಡಿಕೆ ಪ್ರೈಮ್ ಮಿನಿಸ್ಟರ್ ಆಗಲಿ, ಯಾರು ಬೇಡ ಅಂತಾರೆ. ಚೀಫ್ ಮಿನಿಸ್ಟರ್ ಆಗಲಿ, ಅದಕ್ಕೂ ಆಗಲಿ. ಸಾಮೂಹಿಕ ನಾಯಕತ್ವ ಇರಲ್ವಾಗ ಎಲ್ಲ ಇರ್ತದೆ ನೋಡ್ರಿ. ಯಾವುದೇ ನಾಯಕತ್ವ ಇದ್ರೂ ಕೂಡ ಅಂತಿಮ ನಿರ್ಣಯ ತಗೊಳ್ಳೋರು ಹೈಕಮಾಂಡ್ನವರು, ಗೊತ್ತಾಯ್ತಾ. ಪಕ್ಷ ಮೆಜಾರಿಟಿ ತರೋವಂಥದ್ದು, ಅಧಿಕಾರಕ್ಕೆ ಬರುವಂತ ಸಂಖ್ಯೆ ತರೋದು ಸಾಮೂಹಿಕ ನಾಯಕತ್ವದ ಹೊಣೆ. ಅಂತಿಮವಾಗಿ ನಿರ್ಣಯ ತಗೊಳ್ಳೋರು ಹೈಕಮಾಂಡ್ನವರು. ಥ್ಯಾಂಕ್ ಯು. 2028ಕ್ಕೆ ಡಿಕೆ ಸರ್ಕಾರ ತನ್ನಿ ಅಂತ ಶಿವಕುಮಾರ್ ಅವರು ಹೇಳಿದ್ದಾರೆ ಸರ್. ಹೇಳಿ ಬಿಡಿ, ಯಾರು ಬೇಡ ಅಂದರು. 2028ಕ್ಕೆ ಡಿಕೆ ಸರ್ಕಾರದ ಬರಲಿ, ಡಿಕೆ ಪ್ರೈಮ್ ಮಿನಿಸ್ಟರ್ ಆಗಲಿ, ಯಾರು ಬೇಡ ಅಂತಾರೆ. ಚೀಫ್ ಮಿನಿಸ್ಟರ್ ಆಗಲಿ, ಅದಕ್ಕೂ ಆಗಲಿ. ಸಾಮೂಹಿಕ ನಾಯಕತ್ವ ಇರಲ್ವಾಗ ಎಲ್ಲ ಇರ್ತದೆ ನೋಡ್ರಿ. ಯಾವುದೇ ನಾಯಕತ್ವ ಇದ್ರೂ ಕೂಡ ಅಂತಿಮ ನಿರ್ಣಯ ತಗೊಳ್ಳೋರು ಹೈಕಮಾಂಡ್ನವರು, ಗೊತ್ತಾಯ್ತಾ. ಪಕ್ಷ ಮೆಜಾರಿಟಿ ತರೋವಂಥದ್ದು, ಅಧಿಕಾರಕ್ಕೆ ಬರುವಂತ ಸಂಖ್ಯೆ ತರೋದು ಸಾಮೂಹಿಕ ನಾಯಕತ್ವದ ಹೊಣೆ. ಅಂತಿಮವಾಗಿ ನಿರ್ಣಯ ತಗೊಳ್ಳೋರು ಹೈಕಮಾಂಡ್ನವರು. ಥ್ಯಾಂಕ್ ಯು.